ಅದರದಾಗ ಏನಂದ್ರೆ 1 kg ಸಗಣಿದಾಗ 100 ಗ್ರಾಮ್ ಸೆಲ್ಯುಲೋನ್ ಸಿಗ್ತದೆ. ಸೆಲ್ಯುಲೋನ್ ಮಾರ್ಕೆಟಿನ ಬೆಲೆ ಬಂದು 1 ಗ್ರಾಮಿಗೆ 80 ರೂಪಾಯಿ ಅದ. ಅದ್ರ ಮನ್ಯಾಗ ಇನ್ನೊಂದು ಬಹಳ ಸಮಸ್ಯೆ ಆಗ್ಯದ ಎಲ್ಲರಿಗೂ, ಮಂಡಿ ನೋವಾಗಿರ್ಬೋದು. ಅದನ್ನ ಚಂದ ಚಟ್ನಿ ಮಾಡ್ಕೊಂಡು 2 ಗ್ಲಾಸ್ ನೀರಾಗ ಹಾಕೊಂಡು ಚಂದ ಕುದಿಸೋದು, ಆಮೇಲೆ ಅದನ್ನ ಸೋಸ್ಕೊಳ್ಳೋದು. ಅಜ್ಜ ಬಹಳ ಖುಷಿ ಆಯ್ತು ನನಗೆ ಕೇಳಿ. ಸೈಂಟಿಸ್ಟ್ಗಿಂತ ಕಮ್ಮಿ ಇಲ್ಲ ಮತ್ತೆ. ಅಂದ್ರೆ ವ್ಯಾಲ್ಯೂ ಅಡಿಷನ್ಸ್ ಸಗಣಿ ಮತ್ತು ಗೋಮೂತ್ರಕ್ಕೆ ಏನಾದ್ರು ಸಿಕ್ಕಿದ್ದಾದ್ರ ಮನಿಗೆ 10 ಆಕಳ ಕಟ್ಲಕ್ ಚಾಲೂ ಮಾಡ್ತಾರೆ. ಹೀಗೆ ಬಹಳಷ್ಟು ಫಾರ್ಮುಲಾಗಳನ್ನ ಹೇಳ್ತಾ ಹೋಗ್ಬೋದು. ಅದ್ರ ಮನ್ಯಾಗ ಇನ್ನೊಂದು ಬಹಳ ಸಮಸ್ಯೆ ಆಗ್ಯದ ಎಲ್ಲರಿಗೂ, ಮಂಡಿ ನೋವಾಗಿರ್ಬೋದು, ಶರೀರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಹಳಷ್ಟು ಬರ್ಲಿಕ್ಕತ್ತಾವ. ಅದಕ್ಕೆ ಬಹಳ ಸುಲಭವಾಗಿ ಕೆಲವೊಂದು ವಿಧಾನಗಳನ್ನು ಹೇಳ್ತೇನೆ. ನಿಮ್ಮಲ್ಲಿ ಎಲ್ಲರಿಗೆ ಗರಿಕೆ ಸಿಗುತ್ತದಲ್ಲ, ಕಿತ್ತು ಒಗಿತಿರ್ತೀವಿ, ಅದು ಅದಕ್ಕೆ ಉಪಯೋಗ ಇಲ್ಲ ಅಂತ ತಿಳ್ಕೊಂಡೇವ್. ಆ ಗರಿಕೆದ್ ಏನ್ ಮಾಡೋದು, ಸ್ವಚ್ಛ ತೊಳ್ಕೊಳ್ಳೋದು, ಅದನ್ನ ಮಿಕ್ಸರ್ನಾಗ ಹಾಕೊಂಡು ಜ್ಯೂಸ್ ಮಾಡ್ಕೊಳ್ಳೋದು. ಜ್ಯೂಸ್ ಮಾಡ್ಕೊಂಡು ಏನ್ ಮಾಡೋದು, 1 ಇಡೀ ಗರಿಕೆ ತಗೋರಿ, ನಿಮ್ಗೆ ಎಷ್ಟು ಸಾಮರ್ಥ್ಯ ಅನಿಸ್ತದೆ ನೋಡ್ಕೊಂಡು, ಮತ್ತೆ ಜಾಸ್ತಿ ತಗೋದ್ ಬೇಡ, 1 ಇಡಿಕೆ. ಅದನ್ನ ಚಂದ ಚಟ್ನಿ ಮಾಡ್ಕೊಂಡು 2 ಗ್ಲಾಸ್ ನೀರಾಗ ಹಾಕೊಂಡು ಚಂದ ಕುದಿಸೋದು, ಆಮೇಲೆ ಅದನ್ನ ಸೋಸ್ಕೊಳ್ಳೋದು. ಬೆಳಗಿನ ಜಾವ 7 ದಿನ ನಿರಂತರವಾಗಿ ಬೆಳಗ್ಗೆ ತಗೊಳ್ಳುವಂಥದ್ದು. 7 ದಿನ ತಗೊಂಡ್ಮೇಲೆ 7 ದಿನ ಪಾರಿಜಾತದ ಎಲೆ ಅಂತ ಬರ್ತಾವ, ಪಾರಿಜಾತ ತಗೊಳ್ಳೋದು, ಅದರದ್ದು ಸೇಮ್ ಚಟ್ನಿ ಮಾಡ್ಕೊಳ್ಳೋದು, ನೀರ್ನಾಗ ಕಾಯಿಸೋದು. ಬೆಳಿಗ್ಗೆ ಖಾಲಿ ಹೊಟ್ಟಿಲೆ ತಗೋಬೇಕು ಇವೆರಡು. 7 ದಿನ ಇದು, 7 ದಿನ ಅದು, 7 ದಿನ ಹಿಂಗೆ 7 ದಿನ ಬದಲಾವಣೆ ಮಾಡ್ಕೊತ ಹೋಗೋದು. ಕರೆಕ್ಟ್ ಆಗಿ ನೀವು 8 ವಾರ ತಗೊಂಡ್ರಿ ಅಂದ್ರೆ, 8 ವಾರ ಅಂದ್ರೆ ಅರ್ಥ ಆಯ್ತಲ್ಲ, 7 ದಿನ ಸೇರಿ 1, ಆ ರೀತಿ 8 ಸರಿ ಆಯ್ತು ಅಂದ್ರೆ ನಿಮಗೆ ಮೊಳಕಾಲ್ ಬ್ಯಾನಿ ಆಗ್ಲಿ, ಅಥವಾ ಸೊಂಟ ನೋವಾಗಿರ್ಲಿ, ಅಥವಾ ಎಲ್ಲಾದ್ರೂ ಬ್ಲಡ್ ಕ್ಲಾಟ್ ಆಗಿರ್ಲಿ, ಅಥವಾ ಯಾರಿಗಾರ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿರ್ಲಿ, ಯಾವುದೇ ಕಾಯಿಲೆ ಇದ್ರೂ ಸರಳಾಗಿ ಆರಾಮಾಗ್ತದೆ. ಅದಕ್ಕೆ ಈ ರೀತಿ ಬಹಳಷ್ಟು ಔಷಧಿಗಳನ್ನ ನಾವು ಮನೆಗೆ ತಯಾರು ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನಾ ಹೇಳತ್ತೀನಲ್ಲ, ಈಗಂತೂ ನಿಮ್ಗೆ ಹಸುವಾಗ್ಯದ, ಹೆಚ್ಚಿಗೆ ಮಾತಾಡೋದ್ರದಾಗ ಅರ್ಥ ಇಲ್ಲ. ಅದಕ್ಕೆ ಸ್ನೇಹ ಪ್ರೀತಿ ನಮ್ಮೊಂದಿಗೆ ತಂಡ ಹೆಂಗ್ ಪರಿಚಯ ಆಯ್ತು ಅಂತ 1 ನಿಮಿಷ ಹೇಳ್ತೇನೆ. ಯಾಕಂದ್ರ ಕೊಟ್ಟಲಿಗೆದಾಗ ಕಾರ್ಯಕ್ರಮ ನಡೆದಿತ್ತು. ಅಜ್ಜರಲ್ಲಿ 7-8 ದಿನ ಈ ಕಾರ್ಯಕ್ರಮದ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿ ನನ್ನ ಕನ್ನೇರಲ್ಲಿ ಅಂತ ಕಳಿಸಿದ್ರು. ಅವಾಗ ಇವರೆಲ್ಲ ಟಿ ಶರ್ಟ್ ಹಾಕೊಂಡು ಕೆಳಗೆ ನಿಂತಿದ್ರು. ಪೂರಾ ಟಿ ಶರ್ಟ್ ಹಾಕೊಂಡ ಮೇಲೆ ನಮ್ಗೆ ಅರ್ಧ ಅಂಜಿಕೆ ಚಾಲು ಆಗ್ತದೆ, ಎಲ್ಲಿ ಸ್ಟ್ರೈಕ್ ಗೀಕ್ ಮಾಡ್ಲಕ್ ಬಂದಾರೇನೋ ಅಂತ ನಮಗ್ ಅಂಜಿಕೆ ಎಲ್ಲ ಆಯ್ತು. ಆಮೇಲೆ ಕಾಮತ್ ಸರ್ ಅವರು ಅವ್ರ ತಂಡ ಎಲ್ಲರೂ ಸೇರಿ ಕೆಳಗಡೆ ಭೇಟಿ ಆದ್ಮೇಲೆ ಅಜ್ಜರಿಗೆ 1 ಮನವಿ ಕೊಡೋದದ್ರಿ, ಕಾರ್ಯಕ್ರಮಕ್ಕೆ ಬರೋ ಸಲಕಂದ್ರೆ ಆಯ್ತಪ್ಪ 1 10 ನಿಮಿಷ ನಿಂದ್ರಿ, ಕೆಳಗೆ ಕರ್ಕೊಂಡು ಬರ್ತೇವೆ ಕೊಡ್ತೀವಿ ಅಂತ ಅವ್ರಿಗೆ ಮನವಿ ಪತ್ರ ಕೊಟ್ಟಿವಿ. ಆಮೇಲೆ ಅಜ್ಜವ್ರು ಪ್ರಯಾಣ ಮಾಡೋದಿತ್ತು, ಪ್ರಯಾಣ ಮಾಡಿಸಿ ವಾಪಸ್ ಬರೋ ಟೈಮ್ನಾಗ ನಾ ಬೈಕ್ ಮೇಲೆ ಹೊಂಟಿದ್, ಯಾವಾಗ ಸಿಕ್ಕರು ಅಜ್ಜಾರ್ ಹಿಂಗೇನ್ ಕಾರ್ಯಕ್ರಮ ಇರ್ತದ್ರಿ, ನೀವು ಬರ್ಬೇಕು. ಆಯ್ತಪ್ಪ ನಾವು ಬರ್ತೀವಿ ತಗೊಳ್ರಿ ಅಂತ ಹೇಳಿ ಇವ್ರ ಕಾರ್ಯಕ್ರಮಕ್ಕೆ ನಾವು ಬಂದೇವಿ. ಅವಾಗ್ಲಿಂತ ಹೆಂಗ್ ಆಗ್ಯದಂದ್ರ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅನ್ನೋದು ಅದು ಪೂರ್ಣ ಪ್ರಮಾಣಕ್ಕೆ ಆಗ್ಯದ ಅಂತ ತಿಳ್ಕೊಂಡಿವಿ ನಾವು. ಅಂದ್ರೆ ಸಂತರಿಗೂ ಕೂಡ ಸೆಳೆಯುವಂತ ಕೆಲಸ ಸ್ನೇಹ ಮತ್ತು ಪ್ರೀತಿ ತಂಡ ಬಹಳ ಅದ್ಭುತವಾಗಿ ಮಾಡ್ತದ. ಬರೀ ನಾವೇಗ ಕರ್ಸ್ಕೊತ ಹೋದ್ರೆ ಹೆಂಗ ಆಗ್ತದ ಅಂದ್ರೆ ಮೇಲೆ ಒಂದೇ ಊಟ ಕೊಟ್ಟಾಗ ತ್ರಾಸ ಆಗಂಗ ಆಗ್ತದ. ಅದಕ್ಕೆ ಬೇರೆ ಬೇರೆ ಸಂತರಿಗೂ ಕಾರ್ಯಕ್ರಮ ಕರೆಸರಿ, ಆ ಸಂತರನ್ನ ಕರೆಸಿ ಮಾರ್ಗದರ್ಶನ ಮಾಡುವಾಗ ಆಗ್ಲಿ, ಅಕ್ಕಪಕ್ಕದ ಸಂತರು ಎಲ್ಲಿ ಇರ್ತಾರೆ, ನಮ್ದು ಎಲ್ಲಿ ಕಾರ್ಯಕ್ರಮ ಇರ್ತಾವ ಅಲ್ಲೆಲ್ಲಿ ತರಿಸೋ ತರ ಮಾಡ್ರಿ. ಯಾಕಂದ್ರೆ ರೈತರಿಗೆ ಈ ಸರಿ ಏನ್ ನೀವು ಕಾರ್ಯಕ್ರಮ ಮಾಡಿದ್ರೆ ಬಹಳ ಸಂತೋಷ ಏನಾಯ್ತು ಅಂದ್ರೆ 2-3 ತಿಂಗಳಿಂದ ಹೇಳಿದ್ರು ರೈತರೇ ಆಡುವಾಗ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಇತ್ತು. ಅದು ಇವತ್ತು ಯಶಸ್ವಿ ಆಯ್ತು. ಯಾಕಂದ್ರೆ ಬದಲಾವಣೆ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾರ್ಯಕ್ರಮ ಮಾಡ್ರಿ. ಬೆಳಗಿನ ಜಾವ ವಿಜ್ಞಾನಿಗಳನ್ನ ಅವ್ರನ್ನೆಲ್ಲವನ್ನು ಕರೆಸಿ ಥೇರಿ ಕೊಡಿಸ್ರಿ. ಆಮೇಲೆ ಮಧ್ಯಾಹ್ನ ಸೆಷನ್ ಪ್ರಾಕ್ಟಿಕಲ್ಸ್ ಕೊಡ್ಸ್ರಿ. ಅಂದ್ರೆ ಏನೇನು ಉತ್ಪನ್ನಗಳನ್ನು ಹೇಗ್ ಮಾಡಬಹುದು, ಏನ್ ಮಾಡಿದ್ರೆ ಬೆನಿಫಿಟ್ಸ್ ಆಗ್ತದೆ. ಈಗ ನಾವೊಂದು ಯಾವುದೋ ಒಂದು ಉತ್ಪನ್ನ ಹೇಳಿದ್ರೆ ಹೇಗ್ ಮಾಡ್ಕೋಬಹುದು, ಏನಿಲ್ಲ. ನಮ್ಮಲ್ಲೇ ರೈತರು ಇರ್ತಾರೆ. ಅಜ್ಜ ಬಹಳ ಖುಷಿ ಆಯ್ತು ನನಗೆ ಕೇಳಿ. ಸೈಂಟಿಸ್ಟ್ಗಿಂತ ಕಮ್ಮಿ ಇಲ್ಲ ಮತ್ತೆ. ನಮ್ಕಿಂತ ಶಣೆ ಇದ್ದಂಗೆಲ್ಲ ಲೆಕ್ಕ. ಹೆಂಗ ರೊಕ್ಕ ಇರ್ಲದ ಹುಳ ಆಡ್ಸಕ್ ಕೆಲಸ ಹಚ್ಚಾರ ಅವ್ರು. ಈಗ ಮೊದಲು ಹುಳ ಜಾಡಿಸೋದ್ ಪದ್ಧತಿ ಇತ್ತು. ಏನಾರ ಗಿಡದಾಗ ತೊಗರಿಗೆ ನಮ್ಮಲ್ಲಿ ಹುಳ ಜಾಡಿಸ್ತಿದ್ರು. ಅಂದ್ರ ಆಳ್ ಮಕ್ಳಿಗೆ ಕರ್ಕೊಂಡೋಗಿ ಹುಳ ಜಾಡಿಸಿದ್ರು. ಮುತ್ತಂದ ಎಷ್ಟು ಟೆಕ್ನಿಕ್ ಅದ ಅಂದ್ರೆ ಆಳಿಲ್ಲ, ಅವು ಪಗಾರ ಕೇಳಲ್ಲ, ಏನೂ ಟೆನ್ಷನ್ ಇಲ್ಲ. ಬಂದು ಶಿಸ್ತಾಗಿ ಡ್ಯೂಟಿ ಮಾಡ್ಕೊಂಡ ಹುಳ ತಿಂದು ಹೊಲ ಕ್ಲೀನ್ ಆಗಿ ಶಿಸ್ತಾಗಿ ಏನಿರ್ಬೇಕು ಅದು ಕೆಲಸ ಮಾಡುವಂತ ಒಂದು ಸಣ್ಣ ಉಪಕರಣವನ್ನು ತಯಾರು ಮಾಡಿದ್ದಕ್ಕೆ ಅವ್ರಿಗೆ ಬಹಳ ಸಂತೋಷ ಅನ್ಸಿತ್ತು. ಈ ರೀತಿ ಸಾಕಷ್ಟು ಜನ ರೈತರು ತಾವಾಗೇ ತಯಾರು ಮಾಡಿದಂತ ಉತ್ಪನ್ನಗಳನ್ನ ಜನರಿಗೆ ವಿಷಯವನ್ನು ಮುಟ್ಟುವಾಗ ಆಗ್ಲಿ, ಅದರ ಜೊತೆಗೆ
ನಾವು ರೈತರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಚಿಂತನೆ ಮಾಡ್ಕೊಂಡೆ ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದೀವಿ. ಅದ್ರ ಗೋವು ಅಂದ್ರದಾಗ ಏನೇನ್ ಅದ ಅಂತ ಹೇಳಿ ನಾವು ಮರೆತು ಬಿಟ್ಟಿವಿ. ಈಗ ಮೊನ್ನೆ ತಾನೇ ಮತ್ತೆ ಒಂದು ಸೆಗಣಿದಾಗ ಸೆಲಿಲೋನ್ ಅಂತ ಹೇಳಿ ಒಂದು ಅಂಶ ಸಿಕ್ತು. ಸೆಲಿಲೋನ್ ಅಂದ್ರೆ ಏನಂದ್ರ ಈ ಫೆವಿಕ್ವಿಕ್ ಮತ್ತು ಫೆವಿಕಾಲ್ ಗೊತ್ತಲ್ಲ ನಿಮ್ಗೆ, ಇವೆರಡು ಹಚ್ಚಲಿಕ್ಕೆ ಆ ಪದಾರ್ಥ ಬಹಳ ಪ್ರಮುಖ ಅದ, ಅದು ಬೇಕೇ ಆಗ್ತದೆ ಸೆಲಿಲೋನ್ ಅನ್ನುವಂತ ಅಂಶ. ಅದನ್ನ ಗುಜರಾತದ ಒಬ್ಬ ಸೈಂಟಿಸ್ಟ್ ಕಂಡು ಹಿಡ್ದಾರ. ಅದರದಾಗ ಏನಂದ್ರೆ 1 kg ಸೆಗಣಿದಾಗ 100 ಗ್ರಾಮ್ ಸೆಲಿಲೋನ್ ಸಿಗ್ತದೆ. ಸೆಲಿಲೋನ್ ಮಾರ್ಕೆಟಿನ ಬೆಲೆ ಬಂದು 1 ಗ್ರಾಮಿಗೆ 80 ರೂಪಾಯಿ ಅದ. ಅರ್ಥ ಆಯ್ತಲ್ರಿ? 1 ಗ್ರಾಮಿಗೆ 80 ರೂಪಾಯಿ ಅದ ಅಂದ್ರೆ 1 kgದಾಗ 100 ಗ್ರಾಮ್ ಸಿಕ್ತದ ಅಂದ್ರೆ 8,000 ರೂಪಾಯಿ ಕೆಜಿ ಸೆಗಣಿಗೆ ಆಯ್ತು. ಅಂದ್ರೆ ವ್ಯಾಲ್ಯೂ ಅಡಿಷನ್ಸ್ ಸೆಗಣಿ ಮತ್ತು ಗೋಮೂತ್ರಕ್ಕೆ ಏನಾದ್ರು ಸಿಕ್ಕಿದ್ದಾದ್ರ ಮನಿಗೆ 10 ಆಕಳ ಕಟ್ಲಕ್ ಚಾಲೂ ಮಾಡ್ತಾರೆ. ಮನಿಗೆ 10 ಆಕಳ ಅದಾವ ಅಂದ್ರೆ ಹೊಲ ಸಾವಯವ ಆಗ್ತದ, ಸಾವಯವ ಬೆಳೆದ್ರಂದ್ರೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದ, ನಮ್ಮ ಆರೋಗ್ಯ ಸುಧಾರಣೆ ಆದ್ರೆ ದೇಶದ ಆರ್ಥಿಕ ವ್ಯವಸ್ಥೆ ಸರಿ ಆಗ್ತದ, ಅವಾಗೆಲ್ಲ ಬರಬರ ಆಗ್ತದೆ. ಯಾಕಂದ್ರೆ ನಾವೆಲ್ಲ ಮೆಡಿಸಿನ್ ತರಿಸ್ತಾರ, ವಿದೇಶದಿಂದ ತರಿಸ್ಕೊಂಡು ನಾವು ಉಪಯೋಗಿಸ್ತಾ ಇದ್ವಿ. ಅದಕ್ಕ ಬಹಳ ಮುಖ್ಯ ಅನ್ನೋದಂದ್ರ ನೀವೆಲ್ಲರೂ ಸಾವಯವ ಕೃಷಿ ಮಾಡಿದ್ರೆ ಮಾತ್ರ ಸಿಟಿದಾಗಿರೋರು ಬದುಕ್ತಾರ, ಇಲ್ಲಾಂದ್ರೆ ಅವು ಸಾಯ್ತವೆ. ಎದಕ್ಕಂದ್ರೆ ನೀವು ಬೆಳೆದು ಕೊಟ್ಟಂತ ಉತ್ಪನ್ನವನ್ನೇ ಅವ್ರು ಸೇವನೆ ಮಾಡ್ತಾರೆ. ಅದಕ್ಕ ದಯಮಾಡಿ ತಾವೆಲ್ಲರೂ ಸಾವಯವ ಕೃಷಿಯನ್ನು ಮಾಡ್ರಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಮಾತುಗಳನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿಸ್ಕೊಂಡಂತ ತಮ್ಮೆಲ್ಲರಿಗೂ ಶ್ರದ್ಧೆಯ ಭಕ್ತಿ ನಮಸ್ಕಾರಗಳನ್ನು ತಿಳಿಸ್ತಾ 2 ಮಾತುಗಳು ವಿರಾಮ ಕೊಡ್ತೇನೆ.